ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕರುಪು ಮೂವಿ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಕರುಪು ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಕರುಪು ಮೂವಿಯಲ್ಲಿ RJ ಬಾಲಾಜಿ ಅವರಾಗಿರ್ಬೋದು ಮತ್ತು ತ್ರಿಷಾ ಅವರಾಗಿರ್ಬೋದು ಮತ್ತು ಸೂರ್ಯ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಕರುಪು ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗಾಗಿದೆ, ತಮಿಳ್ ಆಗಿದೆ ಮತ್ತು ಹಿಂದಿ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಕರುಪು ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಮ್ಯೂಸಿಕರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಕರುಪು ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಮೂವಿಯ ಡೈರೆಕ್ಟರ್ ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ. ಅಂದಾಗೆ ಈ ಮೂವಿಯಲ್ಲಿ ಸೂರ್ಯ ಅವರಾಗಿರ್ಬೋದು ಮತ್ತು ತ್ರಿಷಾ ಅವರಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸೂರ್ಯ ಅವರು ಸಖತ್ತಾಗಿ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮ್ಯೂಸಿಕರ್ಸ್ ನೋಡೋದಾದರೆ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ ಈ ಕರುಪ ಮೂವಿಯಲ್ಲಿ ಸೂರ್ಯ ಅವರು 2 ಸೈಡಲ್ಲಿ ಕಾಣಿಸ್ಕೊಂಡಿರ್ತಾರೆ. ಮತ್ತು ಒಂದು ಲಾಯರ್ ಆಗಿ ಮತ್ತು ಒಂದು ಮಾಮೂಲಿ ಜನರಲ್ ಆಗಿ ಒಂದು ಸೇವೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸೂರ್ಯ ಅವರ ಪಾತ್ರ ಏನಪ್ಪ ಅಂತಂದರೆ ಮೂವಿಯಲ್ಲಿ ಲಾಯರ್ ಆಗಿರ್ತಾರೆ. ಲಾಯರ್ ಅಂತಂದರೆ ಏನಪ್ಪ ಅಂತಂದರೆ ಈ ಮೂವಿಯಲ್ಲಿ ಯಾವ ರೀತಿ ಒಂದು ಬಡ ಜನರಿಗೆ ಆಗಿರ್ಬೋದು ಮತ್ತು ಅಲ್ಲಿ ಯಾವ ರೀತಿ ಒಂದು ಕೆಲಸ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ಮೂವಿಯ ತ್ರಿಷಾ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಈ ಮೂವಿಯಲ್ಲಿ ಒಂದು ಹಳ್ಳಿ ಇರುತ್ತೆ, ಹಳ್ಳಿಯಲ್ಲಿ ಕೂಡ ಸೂರ್ಯ ಅವರು ಕೂಡ ಇರ್ತಾರೆ, ಅಲ್ಲಿ ತ್ರಿಷಾ ಅವರು ಕೂಡ ಇರ್ತಾರೆ ಅಂತಲೂ ಕೂಡ ಹೇಳ್ಬೋದು. ತ್ರಿಷಾ ಅವರು ಏನಪ್ಪ ಅಂತಂದರೆ ಅವರು ಲಾಯರಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅಂದರೆ ಸೂರ್ಯ ಅವರಿಗೆ ಗೊತ್ತಿರೋದಿಲ್ಲ ಅಂತಂದರೆ ತ್ರಿಷಾ ಅವರು ಲಾಯರಲ್ಲಿ ಕೆಲಸ ಮಾಡ್ತಿದ್ದಾಗ ಏನು ಮಾಡ್ತಾರೆ, ಇಬ್ಬರು ಭೇಟಿ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇಬ್ಬರು ಭೇಟಿ ಆದಾಗ ಏನಾಗ್ತಾರೆ ಅಂತಂದರೆ ಅವರಿಬ್ಬರು ಮಧ್ಯೆ ಒಂದು ಲವ್ ಸ್ಟೋರಿಯನ್ನು ಕೂಡ ಉಂಟಾಗುತ್ತೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಕರುಪು ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು 2026ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಡಿಸ್ಟ್ರಿಬ್ಯೂಟರ್ ಅವರಾಗಿರ್ಬೋದು ಮತ್ತು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮತ್ತು ಹಲವಾರು ಪ್ರೊಡಕ್ಷನ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.